ಲೂಸಿ ಅನ್ನೋ ಸಿನಿಮಾ ಪ್ರೇಕ್ಷಕರು ನಿರ್ಮಾಣ ಮಾಡ್ತಿದ್ದಾರಂತೆ, ಲೈಫು ಇಷ್ಟೇ ಪವನ್ ಡೈರೆಕ್ಟ್ ಮಾಡ್ತಿದ್ದಾರಂತೆ. ಹೀಗೆಲ್ಲ ಸುದ್ದಿ ಎಲ್ಲೆಡೆ ಹಬ್ತಿದ್ದಂತೆ ಜನ ನಾನಾ ರೀತಿಯಲ್ಲಿ ಮಾತಾಡತೊಡಗಿದರು. ದುಡ್ಡು ಹಾಕಿರೋರಿಗೆ ತಲೆ ಸರಿ ಇಲ್ಲ, ಈ ರೀತಿ ಶುರುವಾದ ಅದೆಷ್ಟೋ ಸಿನಿಮಾಗಳು ಮೂಲೆ ಗುಂಪಾಗಿರೋದು ನಾವೇ ನೋಡಿಲ್ವೇ, ಇನ್ನು ಈ ಸಿನಿಮಾ ಎಲ್ಲಿ ಕಂಪ್ಲೀಟ್ ಆಗುತ್ತೆ ಹೀಗಂತ ಮಾತಾಡ್ತಿದ್ದ ಜನರ ಬಾಯಿ ಮುಚ್ಚಿಸೋಕ್ಕೆ ಹೊರಬಂದಿದ್ದೆ ತಿನ್ಬ್ಯಾಡ್ ಕಮ್ಮಿ ಅನ್ನೋ ಹಾಡು. ಈ ಹಾಡು ಬಂದಿದ್ದು ಎಲ್ಲೆಡೆ ಲೂಸಿಯ ಸೌಂಡು ಶುರುವಾಗೋಯ್ತು. ಚಿತ್ರತಂಡಕ್ಕೂ ಆಗಿಂದ ಚಿತ್ರದ ಮೇಲೆ ನಂಬಿಕೆ ಜಾಸ್ತಿ ಆಯಿತು. ಫಸ್ಟ್ ಸ್ಟೋರಿ ಕೇಳಿದಾಗ ನನಗೂ ಒಂಥರ ಆಶ್ಚರ್ಯ ಆಯಿತು, ಇದೇನು ಕನ್ನಡದಲ್ಲಿ ಈ ಥರದ್ದೊಂದು ಫಿಲಮ್ ಹೇಗೆ, ಯೂಶ್ವಲಿ ಕನ್ನಡ ಫಿಲಮ್ ಎಲ್ಲ ನೋಡಿರ್ತೀವಲ್ವ ನಾವು, ಈ ಥರದ್ದು ರಿಸೀವ್ ಮಾಡ್ತಾರ ಹೇಗೆ ಅನ್ನೋ ಥರದಲ್ಲಿ. ಬಟ್ ಎಲ್ಲ ಫೈನಲ್ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋ ಟೈಮಲ್ಲಿ ಬಂದಾಗ ಅದೇನು ಕನ್ನಡ ಆಡಿಯನ್ಸ್ಗೆ ಬೇಕು, ಒಂದು ಮಾಸ್ ಫೀಲು ಮತ್ತು ಒಂದು ಕ್ಲಾಸ್ ಆಡಿಯನ್ಸ್ ಎರಡನ್ನೂ ಕಂಬೈನ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಆ ಥರದೊಂದು ಸಬ್ಜೆಕ್ಟ್ ನನಗೆ ಹೇಳಿದಾಗ ಆ ಥರದ ವೆರೈಟಿ ಆ ಸ್ಕ್ರೀನ್ ಪ್ಲೇ ಕೇಳ್ತಾ ಇತ್ತು. ಆ ಸಬ್ಜೆಕ್ಟು ಬೇರೆ ಬೇರೆ ವೆರೈಟಿ ಸಾಂಗ್ಗಳನ್ನ ಅದೇ ಕೇಳ್ತಾ ಇತ್ತು. ಈ ಫಿಲಮ್ಗೆ ಸಾಂಗ್ಗಳು ಮಾಡೋದಕ್ಕೆ ಒಂದು ರೀತಿ ತುಂಬ ಟೈಮ್ ತೊಗೊಂಡು ಅನ್ಬೋದು. ಏನಕ್ಕೆ ಅಂತಂದರೆ ಅದು ಫಿಲಮ್ ಜೊತೆಗೆ ಇದಕ್ಕೂ ಟೈಮ್ ಇತ್ತು, ಸಾಂಗ್ ಜೊತೆಗೆ ಹರಿ ಏನೂ ಇರಲಿಲ್ಲ. ಹಾಗಾಗಿ ನನಗೂ ಫಸ್ಟ್ ಫಿಲಮ್ ಒಂದೇ ಫಿಲಮ್ ಅಲ್ವಾ, ಹಾಗಾಗಿ ಜೊತೆಗೆ ಮಾಡ್ಕೊಂಡು ಹೋದೆ, ಟೈಮ್ ಇತ್ತು. ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಒಂದು ಫಾರಿನರ್ ಅದಕ್ಕೆ ರಿಯಾಕ್ಟ್ ಮಾಡೋ ಥರದ್ದೊಂದು ನಗು ಮತ್ತು ಒಂದು ರಿಯಾಕ್ಷನ್ಸ್ ಬರುತ್ತೆ, ಸೂಪರ್, ನಾನ್ ಸೆನ್ಸ್, ಈ ಥರದ್ದೆಲ್ಲ ಅದು ತುಂಬ ಹೈಲೈಟ್ ಅನ್ಬೋದು ಈ ಸಾಂಗ್ನಲ್ಲಿ. ಹಾಗಾಗಿ ಆ ಗ್ರಾಮೀಣ ಸೊಗಡು ಮತ್ತು ಆ ಫಾರಿನರ್ ಹುಡುಗಿಯರ ರಿಯಾಕ್ಷನ್ ಎರಡು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ವರ್ಕ್ ಆಯಿತು ಅಂತ ಹೇಳ್ಬೋದು ಈ ಸಾಂಗ್ ಪರ್ಟಿಕ್ಯುಲರ್. ಪಪ್ಪಿ ಬ್ಲಾಸಮ್ ಅವರು ತುಂಬ ಒಳ್ಳೆ ರಾಕ್ ಸಿಂಗರ್. ಆ್ಯಕ್ಚುಲಿ ನಮ್ಮ ಲೂಸಿಯಾದಲ್ಲಿ ಅವರ ಏನು ಟ್ಯಾಲೆಂಟ್ ಇದೆ, ಕಂಪ್ಲೀಟ್ ಟ್ಯಾಲೆಂಟ್, ಅದನ್ನು ನಾವು ಅದರಲ್ಲಿ ತೋರ್ಸೋಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಆ ಥರದೊಂದು ತುಂಬ ದೊಡ್ಡ ಒಳ್ಳೆ ಟ್ಯಾಲೆಂಟೆಡ್ ಸಿಂಗರ್. ಆ ಹುಡುಗಿದು ಒಂದು ಇದನ್ನು ಒಂದು ವೆಸ್ಟ್ರನ್ ವಾಯ್ಸ್ ನಾವು ತಿನ್ಬೇಡ ಕಮ್ಮಿ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇನ್ನೂ ಬೇರೆ ಫಿಲಮ್ಗಳಿಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ಬರ್ಬೋದು ಅವ್ರದ್ದು. ಈ ನೀಮಾಯೊಳಗೆನಲ್ಲಿ ಮೇಲ್ ವಾಯ್ಸ್ ಬರುತ್ತೆ, ಓಪನಿಂಗ್ ಉದಿತ್ ಹರಿದಾಸ್ ಹಾಡಿರೋದು. ಅದೆಲ್ಲ ನಾನು ನನ್ನ ಹೋಮ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿರೋ ವಾಯ್ಸ್ನೇ ಯೂಸ್ ಮಾಡಿದ್ದೀನಿ ಕೆಲವು ಕಡೆ. ಅದು ಒಂದು ದೊಡ್ಡ ಸ್ಟುಡಿಯೋನಲ್ಲಿ ಹೊಸ ಸಿಂಗರ್ಗಳು, ಇವರು ದೊಡ್ಡ ಸ್ಟುಡಿಯೋನಲ್ಲಿ ಹಾಡ್ಸೋಕ್ಕೆ ಶುರು ಮಾಡಿದಾಗ ಕಾನ್ಷಿಯಸ್ ಆಗಿಬಿಡೋರು. ನಮಗೇನು ಆವಾಗ ಫ್ರೆಶ್ ಔಟ್ಪುಟ್ ಬರ್ತಿತ್ತು ಅದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಆ ಥರದ್ದೆಲ್ಲ ಈ ಫ್ರೆಶ್ ಆಗಿರೋದೇ ಒಂದು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಪ್ರೇಕ್ಷಕರ ಹಣದಿಂದ ಒಂದು ಅದ್ಭುತ ಚಿತ್ರ ತಯಾರಾಗಿದೆ. ಜೊತೆಗೆ ಸಾಕಷ್ಟು ಹೊಸ ಪ್ರತಿಭೆಗಳು ಈ ಚಿತ್ರದ ಮೂಲಕ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಒಂದು ವೇಳೆ ನಿರ್ದೇಶಕರಿಗೆ ಕೋಟಿ ಹಾಕುವ ನಿರ್ಮಾಪಕರು ಮೊದಲೇ ಸಿಕ್ಬಿಟ್ಟಿದ್ರೆ ಲೂಸಿಯಾ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಇರಲಿಲ್ಲ ಅನಿಸುತ್ತೆ. ಅದೇನೇ ಇದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ. 51 ಲಕ್ಷದಲ್ಲಿ ತಯಾರಾದ ಚಿತ್ರವೊಂದು ಲಂಡನ್ನಲ್ಲಿ ಪ್ರಶಸ್ತಿ ಪಡೆದು ಬಾಲಿವುಡ್ ನಟರಿಂದ ಬೇಷ್ ಎನಿಸಿಕೊಂಡಿದೆ. ಸದ್ಯದಲ್ಲೇ ಕನ್ನಡಿಗರ ಕಣ್ಮುಂದೆ ಬರಲಿರುವ ಈ ಲೂಸಿಯಾ ನಿಜವಾಗ್ಲೂ ಗ್ರೇಟ್ಯಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.